ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಇಂದು ಎಡ್ತಾಡಿ ಅನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿದ್ದೇನೆ. ಸಾಮಾನ್ಯವಾಗಿ ನಾವು ತಂದೆ ಒಂದು ಕನಸು ಕಂಡರೆ ಮಕ್ಕಳು ಇನ್ನೊಂದು ಕನಸು ಕಾಣುತ್ತಾ ಅದರ ಹಿಂದೆ ಹೋಗುವುದನ್ನು ನೋಡಿರ್ತೇವೆ. ಆದರೆ ಇಲ್ಲೊಂದು ಅಪರೂಪದ ಕಥೆ ಇದೆ. ಎಡ್ತಾಡಿ ಎಂಬ ಪುಟ್ಟ ಊರಿನಲ್ಲಿರುವ ಸಂಜಯ್ ಆಗ್ರೋ ಇಂಡಸ್ಟ್ರೀಸ್ ಕೇವಲ ಒಂದು ಉದ್ಯಮವಲ್ಲ, ಅದು ಒಂದು ಕುಟುಂಬದ ಒಂದೇ ಕನಸಿನ ಪ್ರತಿಫಲ. ಇಲ್ಲಿ ತಂದೆಯ ಕನಸು ಯಾವುದಿತ್ತೋ ಮಕ್ಕಳ ಕನಸು ಕೂಡ ಅದೇ ಆಗಿತ್ತು. ಆ ಒಂದು ಒಮ್ಮತದ ಗುರಿ ಅಕ್ಕ ತಮ್ಮ ಸೇರಿ ಈ ಸಂಜಯ್ ಆಗ್ರೋ ಇಂಡಸ್ಟ್ರೀಸ್ ಕಟ್ಟಲು ಕಾರಣವಾಯಿತು. ತಂದೆ ಬಿತ್ತಿದ ಸಂಜಯ್ ಆಗ್ರೋ ಇಂಡಸ್ಟ್ರೀಸ್ ಎನ್ನುವಂತಹ ಬೀಜಕ್ಕೆ ಮಕ್ಕಳು ಪರಿಶ್ರಮ ಎನ್ನುವಂತಹ ನೀರೆರೆದು ಅದನ್ನ ದೊಡ್ಡ ಮರವನ್ನಾಗಿ ಮಾಡುತ್ತಿರುವ ಈ ಕಥೆಯನ್ನ ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನೆಲ್ನ ಇಂದಿನ ಈ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಲಿದ್ದೀರಿ. ನಮಸ್ತೆ. ನಮಸ್ತೆ. ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಥ್ಯಾಂಕ್ ಯು. ಈಗ ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ಮಾಡಿಕೊಳ್ಬೋದಾ? ನಾನು ಸತ್ಯಶ್ರೀ, ಇವನು ನನ್ನ ತಮ್ಮ ಸಂಜಯ್. ನಾವಿಬ್ರು ಸಂಜಯ್ ಆಗ್ರೋ ಇಂಡಸ್ಟ್ರಿ ಅಂತ ಒಂದು ಇಂಡಸ್ಟ್ರಿ ನಡೆಸ್ತಿದ್ದೇವೆ. ನಂದು ತಂದೆಯ ಹೆಸರು ಸಂತೋಷ್ ಮಲ್ಲರ್ ಅಂತ, ಮತ್ತೆ ತಾಯಿ ಜಯಶ್ರೀ ಮಲ್ಲರ್. ನನ್ನ ತಂದೆ ಬಿಸ್ನೆಸ್ ಮಾಡ್ತಿದ್ದಾರೆ, ಇದೇ ಕ್ಯಾಶ್ ಟ್ರೇಡಿಂಗ್ ಮಾಡ್ತಿದ್ರು ಮೊದಲು. ಇವಾಗ ಅಂದ್ರೆ ಕ್ಯಾಶ್ ಹಸ್ಕ್ ಮತ್ತೆ ರಿಜೆಕ್ಷನ್ ಎಲ್ಲ ಟ್ರೇಡ್ ಮಾಡ್ತಾರೆ. ಹಾಗೆ. ಸೊ ಇದು ಬೇಸಿಕ್ಲಿ ಇದೇ ಇಂಡಸ್ಟ್ರಿಯಿಂದ ಅವರು ಸಹ ಬಿಸ್ನೆಸ್ ಮಾಡ್ತಿದ್ದಾರೆ. ಹಾಗೆ. ಮತ್ತೆ ನಿಮ್ಮ ಎಜುಕೇಶನ್? ನಾನು ಸಿವಿಲ್ ಇಂಜಿನಿಯರ್. ನಾನು MBA ಮಾಡಿದ್ದೇನೆ. ಹಾಗೆ. ಇದು ಫೀಲ್ಡ್ ಹೇಗೆ ನೀವು ಚೂಸ್ ಮಾಡಿದ್ರಿ? ಬಿಸ್ನೆಸ್ಗೆ ಬರಬೇಕು ಅಂತ ಇದು ಯಾರ ಕನಸಾಗಿತ್ತು? ಇದು ನಂದು ಕನಸಾಗಿತ್ತು. ಅಂದ್ರೆ ಚಿಕ್ಕದಿರುವಾಗಿಂದ ನಾವು ಏನಾದ್ರೂ ನಮ್ದೇ ಬಿಸ್ನೆಸ್ ಮಾಡ್ಬೇಕಂತ ಆಸೆ ಇತ್ತು. ಮತ್ತೆ ಇದು 2018 ಅಲ್ಲಿ ಇದು ಅಂದ್ರೆ ಇದೇ ಫೀಲ್ಡ್ ಅಲ್ಲಿ ಕ್ಯಾಶ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ಮಾಡ್ಬೇಕು, ಇಂಡಸ್ಟ್ರಿ ಮಾಡ್ಬೇಕಂತ ಒಂದು ಡ್ರೀಮ್ ಇತ್ತು. ಡ್ರೀಮ್ ಇತ್ತು, ಅದು ಇವತ್ತು ನನಸಾಗಿದೆ ಅಂತ. ಹೌದು. ಈ ಸಂಜಯ್ ಆಗ್ರೋ ಇಂಡಸ್ಟ್ರಿಯ ಮೊದಲ ಹೆಜ್ಜೆ ಹೇಗಿತ್ತು, ಅದರ ಒಂದು ಅನುಭವವನ್ನ ಹೇಳ್ಬೋದಾ? ಅಂದ್ರೆ ಆಕ್ಚುಲಿ ನಾವು ಅಂದ್ರೆ ಈಗ ಇದು ತಕೊಂಡಿದ್ದ ಇಂಡಸ್ಟ್ರಿ ಅಂದ್ರೆ ಪ್ರೀ ರನ್ನಿಂಗ್ ಇಂಡಸ್ಟ್ರಿ. ನಾವು ಇಲ್ಲಿ ಎಡ್ತಾಡಿ ಅಂತ ಊರಲ್ಲಿ ನಾವು ಜಾಗ ತಕೊಂಡು ನಾವೇ ಕನ್ಸ್ಟ್ರಕ್ಟ್ ಮಾಡಿ ನಾವೇ ಇಂಡಸ್ಟ್ರಿ ಮಾಡುವ ಅಂತ ಹೊರಟಿದ್ದು. ಆದ್ರೆ ಇದು ನಾವು ನೋಡ್ತಾ 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 ಇದು ಇಂಡಸ್ಟ್ರಿ ರನ್ನಿಂಗ್ ಇರೋದಂದ್ರೆ ಒಬ್ರು ಹೇಳಿ ನಾವು ಅವ್ರ ಸೇಲಿಗೆ ಅವರಿಂದ ಪರ್ಚೇಸ್ ಮಾಡಿದ್ವಿ. ಇದು ಆಲ್ರೆಡಿ ಎಷ್ಟು ವರ್ಷದಿಂದ ಇತ್ತು? ಇದು 2000 ಇಂದ ಇತ್ತು. 1998 ಇಂದ ಆಕ್ಚುಲಿ ಇತ್ತು. ಹಾಗೆ ಅಲ್ಲಿಂದ ರನ್ನಿಂಗ್ ಬೇರೆ ಬೇರೆ ಅವರು ಮಾಡಿ ಈಗ ನೀವು ಪರ್ಚೇಸ್ ಮಾಡಿದ್ರಿ. ಹೌದು. ಹೇಗೆ ಇತ್ತು ಬರುವಾಗ? ನಿಮ್ಗೆ ಏನಾದ್ರೂ ಆಲೋಚನೆ ಇತ್ತಾ ಇಲ್ಲಿಂದ ನಾವು ಪರ್ಚೇಸ್ ಮಾಡ್ಬೇಕು, ಎಲ್ಲಿಂದ ರಾ ಮೆಟೀರಿಯಲ್ ಆ ತರ ಎಲ್ಲ? ಫಸ್ಟ್ ನೀವು ಪ್ರಿಪೇರ್ ಮಾಡಿಕೊಂಡೆ ಇದನ್ನ ಪರ್ಚೇಸ್ ಮಾಡಿದ? 2018 ಇಂದಲೇ ನಾವು ರಿಸರ್ಚ್ ಮಾಡಿದ್ದು, ಬಟ್ ಅದು ಕೋವಿಡ್ ಟೈಮ್ ಬಂತು, ಮತ್ತೆ ಇದು ಇಂಪೋರ್ಟ್ ಗೆ ತುಂಬಾ ಬ್ಯಾನ್ ಅಂತ ಆಗಿತ್ತು ಮಧ್ಯದಲ್ಲಿ. ಹೌದು. ಅದರಿಂದ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಬಂದಿತ್ತು. ಅದಕ್ಕೆ ನಮ್ಗೆ 2018 ಇಂದ ಒಂದು ರಫ್ ಆಗಿ ನಾವು ರಿಸರ್ಚ್ ಆಲ್ರೆಡಿ ಮಾಡಿನೇ ಎಲ್ಲಿ ರಾ ಮೆಟೀರಿಯಲ್ ಸಿಗ್ತದೆ ಅದೆಲ್ಲ ಆಲೋಚನೆ ಮಾಡಿದ್ವಿ. ನಂತರ ನೀವು ಇದೆಲ್ಲ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಹೌದು. ಸಂಜಯ್ ಆಗ್ರೋ ಇಂಡಸ್ಟ್ರಿ ಈ ಹೆಸರನ್ನ ನೀವು ಹೇಗೆ ಸೆಲೆಕ್ಟ್ ಮಾಡಿದ್ರಿ? ಸಂಜಯ್ ಆಗ್ರೋ ಇಂಡಸ್ಟ್ರಿ ಅಂತ ನನ್ನ ತಂದೆಗೆ ಇವ್ರು ಚಿಕ್ಕದಿರುವಾಗ ಒಂದು ಐಡಿಯಾ ಇತ್ತು, ಇದೊಂದು ಮಾಡ್ಬೇಕು, ಒಂದು ಇಂಡಸ್ಟ್ರಿ ಮಾಡ್ಬೇಕು, ಇಬ್ರು ಮಕ್ಳಿದ್ದಾರೆ, ಆ ಒಂದು ಆಲೋಚನೆ ಇತ್ತು ಅವರಿಗೆ. ಮತ್ತೆ ಬೇರೆ ಒಂದು ಟ್ರೇಡಿಂಗ್ ಫರ್ಮ್ ಒಂದು ಬೇಕು, ಇಲ್ಲ ಯಾವ್ದಾದ್ರು ಬೇರೆ ಏನಾದ್ರು ಮಾಡುದಾದ್ರೆ ಒಂದು ಬೇಕು ಅಂತ ಹೇಳಿ ಅವರು ಇನ್ನೊಂದು ಫರ್ಮ್ ಮಾಡಿದ್ರು. ಹಾಗೆ ಸಂಜಯ್ ಆಗ್ರೋ ಇಂಡಸ್ಟ್ರಿ ಏನು ವರ್ಕಿಂಗ್ ಇರ್ಲಿಲ್ಲ, ಏನಾದ್ರೂ ಮಾಡ್ಬೇಕು ಅವರು ಹೇಳ್ತಾ ಇದ್ರ ಈ ತರ ಒಂದು ಉಂಟು, ನೀವು ಮುಂದೆ ಮಾಡ್ಬೇಕು ಅಂತ ನಿಮ್ಗೆ ಅವರು ಹೇಳ್ತಾ ಅಂದ್ರೆ ಹೇಳಿ ಇದನ್ನ ಮಾಡಿದ್ದ ಅಥವಾ ನಿಮ್ದೇ ಆದ ಒಂದು ಐಡಿಯಾನ? ಪ್ಯಾರಲಲ್ಲಿ ಇದಾಯ್ತು ಅಂದ್ರೆ ಅವರಿಗೂ ಆಸೆ ಇತ್ತು, ಪ್ಲಸ್ ನಮ್ಗೂ ನಮ್ದು ಡ್ರೀಮ್ ಅದು ಮ್ಯಾಚ್ ಆಯ್ತು. ಹೌದು. ಅಂದ್ರೆ ಈಗ ಪೇರೆಂಟ್ಸ್ ಎಲ್ಲ ಇಂಜಿನಿಯರ್ ಆಗ್ಬೇಕು, ಅದಾಗ್ಬೇಕು, ನೀವು ಮಕ್ಕಳು ಅಂತ ಇರ್ತಾರೆ. ಬಿಸ್ನೆಸ್ ಗೆ ಬರ್ಬೇಕಂತ ಹೇಳೋರು ಸ್ವಲ್ಪ ಕಡಿಮೆನೆ ಈಗ. ಪೇರೆಂಟ್ಸ್ ತುಂಬಾ ಸಪೋರ್ಟಿವ್. ನೀವು ಬರ್ತೇನೆ ಅಂತ ಹೇಳಿದ್ರೆ ಇಂತ ಹೇಳಿಲ್ಲ, ನೀವು ಇಂಜಿನಿಯರ್ ಆಗ್ಬೇಕು ಆತರ ಎಂತ ಹೇಳಿಲ್ಲ. ನಮ್ದು ಏನು ಪ್ಯಾಷನ್ ಇದೆ ಅದು ಫಾಲೋ ಮಾಡಿ, ಹಾಗೆ ಎಂತ ಫೋರ್ಸ್ಫುಲ್ಲಿ ಹೇಳಿಲ್ಲ, ಎಂತ ಹೇಳಿಲ್ಲ. ಹಾಗೆ ನೀವು ಇವತ್ತು ಈ ಇಂಡಸ್ಟ್ರಿಯನ್ನ ಮಾಡ್ತಾ ಇದ್ದೀರಾ. ಈ ಫ್ಯಾಕ್ಟ್ರಿಯಲ್ಲಿ ರಾ ಮೆಟೀರಿಯಲ್ ಮೇನ್ ಆಗಿ ಕ್ಯಾಶ್ಯೂ, ಅದನ್ನ ನೀವು ಹೇಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿಕೊಂಡ್ರಿ? ಅಂದ್ರೆ ಎಲ್ಲಿಂದ ತರಿಸ್ಬೇಕು ಅದ್ರ ಬಗ್ಗೆ ಹೇಗೆ ತಿಳಿದುಕೊಂಡ್ರಿ?
ಅದು ಅಂದ್ರೆ ನಾನು BBA ಮಾಡುವಾಗ ನಮ್ಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಲ್ಲಿ ನಾನೊಂದು ಫ್ಯಾಕ್ಟರಿಯಲ್ಲಿ ಆಸ್ ಎ ಇಂಟರ್ನ್ ಜಾಯ್ನ್ ಆಗಿದ್ದೆ. ಇದು ಕ್ಯಾಶ್ಯೂ ಫ್ಯಾಕ್ಟರಿಯಲ್ಲಿ ಅದು ಅಲ್ಲಿ ಹೋಗಿರುವಾಗ ಅವ್ರು ನಮ್ಗೆ ಅಂದ್ರೆ ಎಲ್ಲಿಂದ ಇಂಪೋರ್ಟ್ ಮಾಡಿಸೋದು, ಹೇಗೆ ಪ್ರೋಸೆಸ್ ಮಾಡೋದು, ಹೇಗೆ ಸೇಲ್ ಇದೆಲ್ಲ ಅವ್ರು ನಮ್ಗೆ ಇದು ಬ್ರೀಫ್ ಆಗಿ ಹೇಳಿದ್ರು. ಹಾಗೆ ನಮ್ಗೆ ಒಂದು ಐಡಿಯಾ ಸಿಕ್ತು. ಅಂದ್ರೆ ನೀವು ಅವಾಗ್ಲೂ ಕ್ಯಾಶುಯಲಿ ಹೋಗ್ಬೇಕಂತ ಇದ್ರಿ? ಹೌದು. ಅದಕ್ಕೆ ಅದೇ ತರದ ಒಂದು ಇಂಡಸ್ಟ್ರಿಗೆ ಹೋಗಿದ್ರಿ ಅಂತ? ಹಾಗೆ ಅಲ್ಲಿ ಎಲ್ಲ ರಾ ಮೆಟೀರಿಯಲ್ ಎಲ್ಲಿಂದ ತರಿಸ್ತೀರಾ ಅದೆಲ್ಲ ಕೇಳಿ ಅಂದ್ರೆ ಗೊತ್ತಾಯ್ತು? ನಮ್ಗೆ ಅದು ಬಿಲ್ ಎಲ್ಲ ಆರ್ಗನೈಸ್ ಮಾಡ್ಲಿಕ್ಕೆ ಹೇಳ್ತಿದ್ರು. ಆಗ ನೋಡ್ಕೊಳ್ಬೇಕು. ನಿಮ್ಗೆ ಇಂಟ್ರೆಸ್ಟ್ ಇರ್ಲಿಕ್ಕೆ ಹೋಗಿ ನೀವು ಅದನ್ನೆಲ್ಲ ರೆಕಗ್ನೈಸ್ ಮಾಡ್ತಾ ಇದ್ರಿ ಅನ್ಸುತ್ತೆ ಅಲ್ಲ? ರಾ ಮೆಟೀರಿಯಲ್ ಬಗ್ಗೆ ನೀವು ಅಲ್ಲೆಲ್ಲ ತಿಳ್ಕೊಂಡ್ರಿ, ಆದ್ರೆ ನಿಮ್ಗೆ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ಗೊತ್ತಿರ್ಲಿಲ್ಲ. ಈ ಫ್ಯಾಕ್ಟ್ರಿನ ಪ್ರಾರಂಭಿಸಿದ ಮೇಲೆ ನಿಮ್ಗೆ ಫಸ್ಟ್ ಟೈಮ್ ರಾ ಮೆಟೀರಿಯಲ್ ತರಿಸ್ಬೇಕಾಯ್ತು. ಆಗ ನಿಮ್ಗೆ ಹೇಗೆ ಅನುಭವ ಆಯ್ತು ಅಂತ? ಅದು ಅಂದ್ರೆ ನಾವು ಇದು ಡೈರೆಕ್ಟ್ ಇಂಪೋರ್ಟ್ ಮಾಡೋದ್ ಬದಲು ಸ್ಟಾರ್ಟಿಂಗ್ ನಾವು ಇದು ಒಂದು ದೊಡ್ಡ ಟ್ರೇಡರ್ ಒಟ್ಟಿಗೆ ನಾವು IC ಸೇಲ್ ಮಾಡಿದ, ಅವರು ಅಲ್ಲಿಂದ ಇಲ್ಲಿ ತರಿಸಿ ರಿಲೀಸ್ ಮಾಡುದು ನಾವು ಮಾಡುದು. ಹಾಗೆ ಅಂದ್ರೆ ರಾ ಮೆಟೀರಿಯಲ್ ಡೈರೆಕ್ಟ್ ಆಫ್ರಿಕಾದಿಂದ ನಮ್ದು ಕಂಪನಿಯಿಂದ ಬರುದಲ್ಲ, ಅವ್ರ ಕಂಪನಿ ಥ್ರೂ ಬಂದು ನಾವು ಅವ್ರ ಥ್ರೂ ಇಲ್ಲಿ ಲೋಕಲಿ ಪರ್ಚೇಸ್ ಮಾಡಿ ಲೋಕಲ್ ಬೇರೆಯವರಿಗೆ ಬರ್ತದೆ, ಅದನ್ನ ನೀವು ಪರ್ಚೇಸ್ ಮಾಡ್ತಾ ಇದ್ರಿ. ಈಗ ನಿಮ್ದು ಆಫ್ರಿಕಾದಿಂದ ಬರ್ತದೆ ಅಂತ ರಾ ಮೆಟೀರಿಯಲ್? ಸ್ಟಾರ್ಟಿಂಗ್ ಅಲ್ಲಿ ನೀವು ಅಲ್ಲಿ ತನಕ ಹೋಗ್ಲಿಲ್ಲ? ನಾವು ಹೋಗಿಲ್ಲ. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇದು ನಮ್ದು ಆಕ್ಷನ್ ತರ, ನಾವು ಒಂದು ಏಜೆಂಟ್ ಥ್ರೂ ಬಿಡ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ನಾವು ಇದು ಆಫ್ರಿಕಾದ ಬೆನಿನ್ ಇದು ಒರಿಜಿನ್ ಇದೆ ಇಟ್ಕೊಳ್ಳುವ, ಅವ್ರದ್ದು $1,600 ಅಂತ. $1,600 ಅಂದ್ರೆ ಒಂದು ಟನ್ನಿಗೆ $1,600 ಆತರ. ಹಾಗೆ ಆಕ್ಷನ್ ಇರ್ತದೆ, ಅದು ಆಕ್ಷನ್ ಅಲ್ಲಿ ನಾವು ಬಿಡ್ ಮಾಡ್ಬೇಕು. ಏಜೆಂಟ್ ಥ್ರೂ ನೀವೇ ಡೈರೆಕ್ಟ್ ಆಗಿ? ಇಲ್ಲ, ಏಜೆಂಟ್. ಅದು ಏಜೆಂಟ್ ಎಲ್ಲ ಹೇಗೆ ನೀವು ಫೈಂಡ್ ಔಟ್ ಮಾಡಿದ್ರಿ? ಯಾರು ಇರ್ತಾರೆ ಅದನ್ನೆಲ್ಲ ಹೇಗೆ ಗೊತ್ತಾಯ್ತು? ಅಂದ್ರೆ ಮುಂಚೆಯಿಂದ ತಂದೆಗೆ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು. ಮತ್ತೆ ಇದು ಅಂದ್ರೆ ಒಂದ್ಸತಿ ನಾವು ಇದು ಬೇರೆ ಫ್ಯಾಕ್ಟ್ರಿ ಅವ್ರ ಹತ್ರ ಇಲ್ಲ ಯಾರ ಹತ್ರ ಆದ್ರೂ ಮಾತಾಡಿದ್ರೆ ಅವ್ರು ನಮ್ಗೆ ತುಂಬಾ ಗೈಡ್ ಮಾಡಿದ್ದಾರೆ. ಇದು ನಮ್ಮ ಒಂದು ಇಂಡಸ್ಟ್ರಿದು ಒಂದು ಒಳ್ಳೆ ಥಿಂಗ್ ಅಂದ್ರೆ ಇದು ಬೇರೆಯವ್ರಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ನೋಡ್ಕೊಳ್ತಾರೆ. ಹಾಗೆ ಬೇರೆ ಕ್ಯಾಶ್ ಫ್ಯಾಕ್ಟರಿ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಾವು ಅಂದ್ರೆ ಇದು ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅವ್ರು ಹೇಳ್ತಾರೆ ಈಗ ಹಾಗೆ ಮಾಡಿ ಅಂತ. ಈಗ ಹೊಸದಾಗಿ ಬರುವವರಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ. ನೀವು ಈಗ ಆಫ್ರಿಕಾದಿಂದ ತರಿಸ್ತೀರಾ ಅಂತ ಹೇಳಿದ್ರಿ. ಇಲ್ಲಿ ನಾರ್ಮಲ್ ಆಗಿ ಹತ್ತಿರ ಎಲ್ಲ ಗೇರು ಮರಗಳಿವೆ, ಅವರೆಲ್ಲ ಗೇರು ಬೀಜ ಎಲ್ಲ ಒಣಗಿಸಿ ಎಲ್ಲ ತರ್ತಾರೆ. ಅವ್ರ ಹತ್ರ ನೀವು ಪರ್ಚೇಸ್ ಮಾಡೋದಿಲ್ವಾ? ನಾವು ಪರ್ಚೇಸ್ ಮಾಡ್ತೇವೆ. ಅವ್ರಂದ್ರೆ ಮರದಿಂದ ಡೈರೆಕ್ಟ್ ಆಗಿ ತೆಗೆದು ನಮ್ಗೆ ಡ್ರೈ ಮಾಡುದಿಲ್ಲ, ಅವ್ರು ತಂದು ಅದಕ್ಕೆ ನಾವು ಇದು ಯಾವುದು ಕ್ವಾಲಿಟಿ ಮೇಲೆ ರೇಟ್ ಹಾಕಿ ಕೊಡ್ತೇವೆ. ಅಂದ್ರೆ ಡ್ರೈ ಮಾಡದೆ ಹಾಗೆ ತಂದು ಕೊಡ್ತಾರೆ ಇಲ್ಲಿ ಲೋಕಲ್ ಅವರು? ಹೌದೌದು. ಇಂಪೋರ್ಟ್ ನಮ್ಗೆ ಡ್ರೈಡ್ ಸಿಗ್ತದೆ, ಲೋಕಲ್ ನಮ್ಗೆ ಮರದಿಂದ ಡೈರೆಕ್ಟ್ ಹಾಗೆ. ಪುನಃ ನೀವು ಇನ್ನೊಂದು ಕೆಲಸ ನಿಮ್ಗೆ ಡ್ರೈ ಮಾಡ್ಲಿಕ್ಕೆ ಅದೆಲ್ಲ ಕೆಲಸ ಇರ್ತದೆ ಹಾಗೆ. ಆದ್ರೆ ಟೇಸ್ಟ್ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ನಮ್ದು ಇಂಡಿಯನ್ ಕ್ಯಾಶ್ ಅಲ್ಲಿ ಇದು ಸ್ವೀಟ್ನೆಸ್ ಜಾಸ್ತಿ ಹಾಗೆ ಅದು ಡಿಫ್ರೆನ್ಸ್ ಇರ್ತದೆ. ಅಂದ್ರೆ ಕಲರ್ ಅಲ್ಲಿ ಸ್ವಲ್ಪ ಇದು ಆಫ್ರಿಕಾದು ರಾ ಮೆಟೀರಿಯಲ್ ವೈಟ್ನೆಸ್ ಜಾಸ್ತಿ ನೋಡ್ಲಿಕ್ಕೆ, ಆದ್ರೆ ಟೇಸ್ಟ್ ಅಲ್ಲಿ ಲೋಕಲ್ ಒಳ್ಳೇದು. ಹಾಗೆ ಅದು ನೀವು ಪರ್ಚೇಸ್ ಮಾಡುವಾಗ ಹೇಗೆ? ಅದು ಬಲ್ಕ್ ಆಗಿ ಬೇರೆ ಬೇರೆ ಶಾಪ್ಗಳಿಂದ ಪರ್ಚೇಸ್ ಮಾಡ್ತೀರಾ ಇಲ್ಲ ರೈತರಿಂದ? ಇದು ಕೆಲವು ನಾವು ಶಾಪ್ಸ್ ಇಂದ ತಗೊಳ್ತೇವೆ. ಅದು ಅಂದ್ರೆ ನಮ್ಗೆ 10 ಕ್ವಿಂಟಲ್ ಆಗಿ ತುಂಬಾ ಇರ್ತದೆ. ಮತ್ತೆ ಲೋಕಲ್ ಇಲ್ಲಿ ನಮ್ದು ಫ್ಯಾಕ್ಟರಿ ಅಕ್ಕಪಕ್ಕದ ಪ್ಲಾಂಟೇಶನ್ ಎಲ್ಲ ತೋಟ ಯಾವ್ದಾದ್ರು ಇದ್ರೆ ನಮ್ಗೆ ಇಲ್ಲಿ ಫ್ಯಾಕ್ಟರಿ ತಂದು ಕೊಡ್ತಾರೆ, ಅದನ್ನ ಪರ್ಚೇಸ್ ಮಾಡ್ತೀರಾ? ಹಾಗೆ. ಅದನ್ನ ಹೇಗೆ ನಿಮ್ಗೆ ಅಲ್ಲಿ ಕ್ವಾಲಿಟಿ ಎಲ್ಲ ಗೊತ್ತಾಗ್ತದ ರಾ ಮೆಟೀರಿಯಲ್ ಅಲ್ಲಿ? ಅದು ಅಂದ್ರೆ ನೋಡುವಾಗ ಇದು ಗೊತ್ತಾಗ್ತದೆ. ಅಂದ್ರೆ ನಾವು ಇದು ಅದು ಸ್ವಲ್ಪ ಡ್ರೈ ಇದ್ರೆ ನಾವು ಇದು ಮುಟ್ಟುವಾಗ ಅದು ಗೊತ್ತಾಗ್ತದೆ. ನಿಮ್ಗೆ ಅದು ಗೊತ್ತಾಗ್ತದೆ, ಅದರಲ್ಲಿ ಇರೋದ್ರಿಂದ ನಿಮ್ಗೆ ಅದನ್ನ ನೋಡುವಾಗ್ಲೇ ಗೊತ್ತಾಗ್ತದೆ. ಅದ್ರ ಮೇಲೆ ರೇಟ್ ವೇರಿಯೇಷನ್ ಇರ್ತದೆ ಅಲ್ಲ? ಹಾಗೆ. ಈ ಇಂಡಸ್ಟ್ರಿಯಲ್ಲಿ ನೀವಿಬ್ರು ಕೂಡ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೀರಾ. ಆ ಜವಾಬ್ದಾರಿಯನ್ನ ಯಾವ ರೀತಿಯಲ್ಲಿ ಹಂಚಿಕೊಂಡಿದ್ದೀರಿ? ಇವರು ಪರ್ಚೇಸ್ ಸೇಲ್ಸ್ ಅದೆಲ್ಲ ಇವ್ರು ನೋಡ್ಕೊಳ್ತಾರೆ. ನಾನು ಈ ಫ್ಯಾಕ್ಟ್ರಿ ಒಳಗೆ ಏನ್ ಕೆಲಸ ಆಗ್ತಿದೆಯೋ ಅದನ್ನ ನಾನು ನೋಡ್ಕೊಳ್ತಾ ಇದ್ದೇನೆ. ಬಿಲ್ಲಿಂಗ್ ಮಾಡುದು, ಅಕೌಂಟಿಂಗ್, CA ಒಟ್ಟಿಗೆ ಕಾಂಟ್ಯಾಕ್ಟ್ಸ್ ಮತ್ತೆ ಬ್ಯಾಂಕಿಂಗ್ ಈ ಎಲ್ಲ ನಾನು ನೋಡ್ಕೊಳ್ತಾ ಇದ್ದೇನೆ. ಅಂದ್ರೆ ಆಕ್ಚುಲಿ ನೀವು ಕಾಮರ್ಸ್ ಬೇಸ್ ಇಂದ ಬರ್ಲಿಲ್ಲ, ಅದು ಹೇಗೆ ನಿಮ್ಗೆ ಗೊತ್ತಾಗ್ತದೆ? ಅಂದ್ರೆ ಅದು ಹೇಗೆ ಕಲ್ತ್ರಿ ಅಂತ ನಾನು ಹೇಳ್ತೇನೆ. ಅಂದ್ರೆ ಮುಂಚೆ ಅಂದ್ರೆ ಅಪ್ಪಂದು ಫರ್ಮ್ ಇತ್ತು, ಅದ್ರಲ್ಲಿ ಅಕ್ಕ ಪಾರ್ಟ್ ಟೈಮ್ ಆಗಿ ಇದು ಅಕೌಂಟಿಂಗ್ ಕೆಲಸ ಎಲ್ಲ
ಅಂದ್ರೆ ಅಲ್ಲಿ practical ಯಾರು ಮಾಡಿ ಹೇಳಿಕೊಟ್ಟಿದ್ರು? ಕಲ್ತಿದ್ರು. ಅಲ್ಲಿ ಯಾರು ಹೇಳಿಕೊಟ್ಟಿದ್ರು? ಅಲ್ಲಿ ಅಂದ್ರೆ ಅಪ್ಪ ಸಹ ಹೇಳಿಕೊಟ್ಟಿದ್ದಾರೆ, ಪ್ಲಸ್ ನಮ್ದು ಇನ್ನೊಂದು ಅಕೌಂಟೆಂಟ್ ಇದ್ದಾರೆ. ಅವ್ರ ಹತ್ರ ಕಲ್ತ್ರಿ. ಅವ್ರು ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ. ಅಲ್ಲಿಂದ ಮೊದ್ಲಿಂದ ಗೊತ್ತಿತ್ತು ಇದ್ರ ಬಗ್ಗೆ. ಹಾಗೆ ಅದನ್ನ ಇಲ್ಲಿ ಯೂಸ್ ಆಯ್ತು ನೋಡಿ, ಅಲ್ಲಿ ಕಲ್ತಿದ್ದು ಅಲ್ವಾ? ಹಾಗೆ ಈಗ ತುಂಬಾ ಜನ ವರ್ಕರ್ಸ್ ಇದ್ದಾರೆ, ಅವರನ್ನ ಮೇಂಟೈನ್ ಮಾಡೋದು ಅದು ಯಾರು? ಅದು ನಾನು ಮೇಂಟೈನ್ ಮಾಡ್ತೇನೆ. ಅದು ಹೇಗೆ ಅಂದ್ರೆ ಇದು ಸ್ಟ್ರಕ್ಚರ್ ಆಲ್ರೆಡಿ ಇತ್ತು, ಅಂದ್ರೆ ಅವರು ಫಸ್ಟಿಗೆ ಇದ್ದವರೇ ಎಲ್ಲ ಸ್ಟ್ರಕ್ಚರ್ ಮಾಡಿದ್ದಾರೆ, ಇದು ತರ ಕೆಲಸ ಮಾಡ್ಕೊಳ್ಬೇಕು ಅಂತ. ಸೊ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೇವೆ. ಮುಂಚೆ ಫ್ಯಾಕ್ಟ್ರಿಯಲ್ಲಿ ಇದ್ದವರು ಅವರಿಂದ ಪರ್ಚೇಸ್ ಮಾಡಿದ್ರಿ ನೀವು? ಅವರಿಗೆ ನಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ, ಹಾಗಾಗಿ ಅವ್ರಿಗೆ ಅದು ವರ್ಕರ್ಸ್ ಅವರಷ್ಟಕ್ಕೆ ಮಾಡ್ತಾರೆ, ಅದು ನಿಮ್ಗೆ ಯಾವ್ದು ಟೆನ್ಷನ್ ಇಲ್ಲ. ಅವ್ರು ತುಂಬಾ ವರ್ಷದಿಂದ ಮಾಡಿಕೊಳ್ತಾ ಬಂದಿದ್ದಾರೆ, ಅದನ್ನೇ ಅವರು ಮುಂದುವರಿಸಿದ್ದಾರೆ. ಅವರು ಪರ್ಚೇಸಿಂಗ್ ಎಲ್ಲ ಅವ್ರು ಮಾಡ್ತಾರೆ. ಪರ್ಚೇಸಿಂಗ್ ಎಲ್ಲ ಅವ್ರು ಮಾಡ್ತಾರೆ. ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಮಾಡುವಾಗ ಇಬ್ಬರು ಒಟ್ಟಿಗೆ ಮಾಡುದಂದ್ರೆ ಒಂದು ಬೇರೆ ಬೇರೆ ಭಿನ್ನಾಭಿಪ್ರಾಯ ಬರ್ತದೆ. ಹಾಗೆ ನಿಮ್ಮಲ್ಲಿ ಏನಾದ್ರೂ ಭಿನ್ನಾಭಿಪ್ರಾಯ ಬಂದು, ಹಾಗೆ ನೀವು ಅಕ್ಕ ಮತ್ತೆ ತಮ್ಮ ಅಂತ ಹೇಳುವಾಗ ಮನೆಯಲ್ಲೂ ಕೂಡ ಚಿಕ್ಕದಿಂದ ಜಗಳ ಮಾಡಿ ಇರ್ತೀರಾ, ಇಲ್ಲೂ ಕೂಡ ಏನಾದ್ರೂ ಆತರ ಆಗ್ತದಾ? ಇಲ್ಲ, ನಾವು ಚಿಕ್ಕದಿಂದ ಆತರ ಏನು ಜಗಳ ಆಡಿಲ್ಲ. ನೀವು ಫ್ರೆಂಡ್ ರೀತಿ ಇಲ್ಲಿ ಇದ್ದೀರಾ? ನಾವು ತುಂಬಾ ಫ್ರೆಂಡ್ಲಿನೇ ಇದ್ವಿ. ಇವ್ರು ಏನ್ ಹೇಳ್ತಾರೆ ನಾನು ಕೇಳ್ತೇನೆ, ನಾನು ಏನ್ ಹೇಳ್ತೇನೆ ಇವರು ಕೇಳ್ತಾರೆ. ಅದೇ ಸೇಮ್ ಇಲ್ಲಿ ಸಹ ಹಾಗೆ, ಇವ್ರು ಏನ್ ಹೇಳ್ತಾರೆ ನಾನು ಅದನ್ನ ಮಾಡಿ ಕೊಡ್ತೇನೆ, ನಾನು ಏನ್ ಹೇಳ್ತೇನೆ ಅವರು ಮಾಡಿ ಕೊಡ್ತಾರೆ. ಹಾಗೆ ಅದು ಒಂದು ನೇಚರ್ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಕಷ್ಟ ಆಗಿಲ್ಲ, ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಆಗ್ತಾ ಇದೆ. ನಮ್ದು ಕಂಪನಿ ಹೇಗೆ ಒಳ್ಳೇದು ಹೋಗ್ತದೆ ಅದು ಬೇಸಿಸ್ ಮೇಲೆ ನಾವು ಮಾಡೋದು, ಅಂದ್ರೆ ಪರ್ಸನಲ್ ಇದು ನಮ್ದು ಥಾಟ್ ಎಲ್ಲ ಹಾಕುದಂತ ಅಕ್ಕ ತಮ್ಮ ಅಂತ ಇಲ್ಲ. ನಾವು ಅಂದ್ರೆ ಇದು ಕಂಪನಿಗೆ ಏನ್ ಒಳ್ಳೇದಾಗ್ತದೆ ಇಬ್ರು ಡಿಸ್ಕಸ್ ಮಾಡ್ತೀರಾ? ಯಾರ್ದು ನೀವೇ ಇಬ್ರ ಪೇರೆಂಟ್ಸ್ ಜೊತೆಗೆ ಡಿಸ್ಕಸ್ ಮಾಡಿ? ನಮ್ದು ತಂದೆ ಮತ್ತೆ ನಾವೆಲ್ಲ ಡಿಸ್ಕಸ್ ಮಾಡ್ತೀರಾ? ಚಿಕ್ಕದಿಂದ ನಿಮ್ಗೆ ಈ ಒಂದು ಆಲೋಚನೆ ಇತ್ತಾ, ನಾವಿಬ್ರು ಕೂಡ ಒಟ್ಟಿಗೆ ಬಿಸ್ನೆಸ್ ಮಾಡ್ತೇವೆ, ಆತರ ಏನಾದ್ರು ಆಲೋಚನೆ ಮಾಡಿ ಮಾತಾಡಿಕೊಂಡಿದ್ದಿದ್ರಾ? ಇದು ಅಂದ್ರೆ ಚಿಕ್ಕದಿರುವಾಗ ಅಂದ್ರೆ ನಾವು ಏನ್ ಕೆಲಸ ಅಂದ್ರೆ ಇದು ವರ್ಕ್ ರಿಲೇಟೆಡ್ ಅಲ್ಲ, ಏನಾದ್ರೂ ಆಡುದಾದ್ರೆ ಏನಿದ್ರು ನಾವು ಇನ್ವಾಲ್ವ್ ಆಗಿನೇ ಮಾಡ್ತಾ ಇದ್ದೇವೆ. ಮತ್ತೆ 2018 ಅಲ್ಲಿ ನನ್ಗೆ ಇದು ಎನ್ವಿಷನ್ ಆಗಿರುವಾಗ ಇದು ಅಕ್ಕನ ಹತ್ರ ನಾನೆಲ್ಲ ಡಿಸ್ಕಸ್ ಮಾಡಿ ಅವಳು ಸಹ ಅಂದ್ರೆ ಅವಳದು ಇದು ಡ್ರೀಮ್ ಎಲ್ಲ ಏನಾಗಿ ನಾವು ಆ ಟೈಮ್ ಇಂದ ಒಟ್ಟಿಗೆ ಮಾಡ್ಬೇಕಂತಾನೆ ಇತ್ತು. ಅವರ ಒಂದು ಫೋರ್ಸ್ ಇಂದ ನೀವು ಬಂದಿದ್ದಲ್ಲ, ಇಬ್ಬರಿಗೂ ಕೂಡ ಇಂಟ್ರೆಸ್ಟ್ ಇಂದಾನೇ ಇದ್ರಲ್ಲಿ ಬಂದಿದ್ದೀರಿ? ನನಗೆ ಚಿಕ್ಕದಿಂದ ನಾನೇ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು, ಅದು ಸೇಮ್ ಆಸೆ ಇವರಿಗೂ ಇತ್ತು. ಸೊ ಅದು ಒಟ್ಟಿಗೆ ನಮ್ಗೆ ಮಾಡ್ಲಿಕ್ಕೆ ತುಂಬಾ ಈಸಿ ಆಯ್ತು. ಹೌದು. ಆದ್ರೂ ಕೂಡ ನೀವು ಎಜುಕೇಶನ್ ಅಲ್ಲಿ ಕಾಮರ್ಸ್ ಅನ್ನ ತೆಗೆದುಕೊಳ್ಳಿಲ್ಲ, ಸೈನ್ಸ್ ಅನ್ನ ತೆಗೆದುಕೊಂಡ್ರಿ, ಅದು ಯಾರದೊಂದು ಫೋರ್ಸ್ ಅಥವಾ ನಿಮ್ಮ ಇಷ್ಟದಿಂದ? ಅಲ್ಲ, ಅದು ನಂದು ಓನ್ ಇಷ್ಟದಿಂದನೇ ಮಾಡಿದ್ದು. ಅಂದ್ರೆ ಹೌದು, ಸೈನ್ಸ್ ತಕೊಳ್ಳೋದು ಮತ್ತೆ ಸಿವಿಲ್ ಇಂಜಿನಿಯರ್ ಆಗ್ಬೇಕು, ಅದು ನಿಮ್ಮ ಡ್ರೀಮ್ ಆಗಿತ್ತು? ಅದು ಕೂಡ ಡ್ರೀಮ್ ಆಗಿತ್ತು, ಬಿಸ್ನೆಸ್ ಕೂಡ ಡ್ರೀಮ್ ಆಗಿತ್ತು. ಹಾಗೆ ಈ ಎರಡು ಡ್ರೀಮ್ ಒಟ್ಟು ಸೇರಿ ಇದೊಂದು ಆಗಿದೆ. ಈಗ ನಿಮ್ಮ ಎಜುಕೇಶನ್ ಇದಕ್ಕೆ ಎಷ್ಟು ಪೂರಕ ಆಗಿದೆ? ಅಂದ್ರೆ ಅದರಿಂದ ನೀವು ಏನಾದ್ರೂ ತಕೊಂಡು ಇಲ್ಲಿ ಏನಾದ್ರೂ ಯೂಸ್ ಆಗ್ತಾ ಇದೆಯಾ ಎಜುಕೇಶನ್? ಎಜುಕೇಶನ್ ಅಂದ್ರೆ ಎಜುಕೇಶನ್ ಇದು ಯೂಸ್ ಅಂದ್ರೆ ಆತರ ಏನು ನಮ್ದು ಬುಕ್ಸ್ ಇದ್ದು ಎಲ್ಲ ಇಲ್ಲಿ ಅಪ್ಲೈ ಆಗ್ತದಂತ ಇಲ್ಲ. ಹೌದು, ಆಗಿದೆ, ಒಂದು ಮಟ್ಟಿಗೆ ಆಗಿದೆ. ಎಂತಕ್ಕಂದ್ರೆ ನಮ್ದೀಗ ಇಲ್ಲಿ ಏನಾದ್ರೂ ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇರ್ಬೋದು, ಅಥವಾ ನಮ್ದು ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತದೆ, ಎಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಕನ್ಸ್ಟ್ರಕ್ಷನ್ ಏನಾದ್ರೂ ಆಗ್ತಾನೆ ಇರ್ತದೆ. ಸೊ ಆ ಟೈಮ್ ಅಲ್ಲಿ ನಂದು ಎಂತಾದ್ರೂ ಒಂದು ಇನ್ಪುಟ್ಸ್ ಬರ್ತದೆ, ಅಂದ್ರೆ ಪ್ರೊಡಕ್ಷನ್ ಮಾಡುವಾಗ ಇಲ್ಲಿ ಒಂದ್ ಈ ತರ ಇದ್ರೆ ಒಳ್ಳೆ ಆಗ್ತದೆ, ಒಂದ್ ಏನಾದ್ರೂ ಹೈಟ್ ಆದ್ರೆ ತುಂಬಾ ಒಳ್ಳೆ ಆಗ್ಬೋದು, ಅದೆಲ್ಲ ನೀವು ಸಜೆಸ್ಟ್ ಮಾಡ್ತಿದ್ವಿ. ಹಾಗಾಗಿ ಹೆಲ್ಪ್ ಆಗ್ತಾ ಇದೆ ಎಜುಕೇಶನ್ ಕೂಡ. ಒಂದು ಫ್ಯಾಕ್ಟ್ರಿ ಅಂತ ಬಂದಾಗ ತುಂಬಾ ಜನ ವರ್ಕರ್ಸ್ ಇರ್ತಾರೆ, ತುಂಬಾ ಜನರಿಗೆ ಉದ್ಯೋಗವನ್ನ ನೀವು ನೀಡ್ತಾ ಇದ್ದೀರಾ. ಎಷ್ಟು ಜನರಿಗೆ ನೀವು ಉದ್ಯೋಗವನ್ನ ನೀಡ್ತಾ ಇದ್ದೀರಾ ಈಗ? ನಾವು ಆಲ್ಮೋಸ್ಟ್ 75 ಜನರಿಗೆ ಇದು ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಇದು 35 ಜನ ನಮ್ದು ಫ್ಯಾಕ್ಟ್ರಿ ಒಳಗನೆ ಕೆಲಸ ಮಾಡೋದು. ಅದು ಮತ್ತೆ ಇನ್ನೊಂದು ಇದು 20-25 ಜನ ಇದು ಔಟ್ ಸೈಡ್ ನಾವು ಪೀಲಿಂಗ್ ಗೆ ಅಂತ ವುಮೆನ್ಸ್ ಗೆ ಕೊಡ್ತೇವೆ, ಅವರ ಮನೆಗೆ ಕಳಿಸಿ. ನೀವು ಒಂದು ಹೇಗೆ ಕಳಿಸ್ತೀರಾ? ಅದು ಪ್ರೊಸೆಸ್ ಹೇಗೆ? ನಮ್ದಂದ್ರೆ ಇದು ಪೀಲಿಂಗ್ ಮೆಷಿನ್ ಅಲ್ಲಿ ಹಾಕಿ ಅದ್ರ ಮೇಲೆ ನಾವು ಸಾರ್ಟಿಂಗ್ ಮಾಡಿ ಅದ್ರ ಮೇಲೆ ನಾವು ಗಾಡಿಯಲ್ಲಿ ತಕೊಂಡು ನೀವು ಗಾಡಿ ಮಾಡಿ ಕೊಡೋದು. ಅವರಿಗೆ ಡೈಲಿ ಇರ್ತದೆ ಅದು ಹೇಗೆ? ಹೌದು, ಡೈಲಿ ಇರ್ತದೆ. ಡೈಲಿ ಬೆಳಗ್ಗೆ ಒಂದು ಲೈನ್ ಅಲ್ಲಿ ಹೋಗಿ ಹಾಗೆ ಕೊಡ್ತೇವೆ. ಅದು ವೇಟ್ ಲೆಕ್ಕನ ಹೇಗೆ? ಸ್ಯಾಲರಿ ವೇಟ್ ಲೆಕ್ಕ. ಹೌದು. ಹಾಗೆ ಈಗ ಇಲ್ಲಿ ಒಳಗಡೆ ಎಷ್ಟು 35 ಜನ ಇದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ಅದು ಬೇರೆ 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 ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾರೆ. ಅಂದ್ರೆ ನಮ್ದ್ರಲ್ಲಿ ಇದು 10 ಜನ ಗ್ರೇಡಿಂಗ್ ಅಲ್ಲಿ ಇದ್ದಾರೆ,
21 ಜನ ಹತ್ರ ಕಟ್ಟಿಂಗ್ ಅಂದ್ರೆ ಡಿಶೆಲ್ಲಿಂಗ್ ಮಾಡ್ಲಿಕ್ಕೆ ಇದ್ದಾರೆ. ಮತ್ತೆ 5 ಜನ ಅಂದ್ರೆ ಮೆನ್ ಇದ್ದಾರೆ ಕೆಲಸ ಮಾಡ್ಲಿಕ್ಕೆ, ಸೂಪರ್ವೈಸರ್ ಅವರು ಎಲ್ಲ ಸೇರಿ. ಈಗ ಇಷ್ಟು ಪ್ರೊಸೆಸ್ ಅಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ಸುದು ಯಾವ್ದು ನಿಮ್ಗೆ ಪ್ರೊಸೆಸ್? ನಮ್ಗೆ ಅದು ಡಿಶೆಲ್ಲಿಂಗ್ ಅನ್ಸುದು. ಯಾಕಂದ್ರೆ ಅದು ತುಂಬಾ ಮೆಷಿನ್ ಓರಿಯೆಂಟೆಡ್, ಮತ್ತೆ ಮೆಷಿನ್ ಅಲ್ಲಿ ಕಂಟಿನ್ಯೂಸ್ ಆಗಿ ಏನಾದ್ರೂ ಫಾಲ್ಟ್ ಬರ್ತಾ ಇರ್ತದೆ. ಮತ್ತೆ ಅದಕ್ಕೆ ಮೇಂಟೆನೆನ್ಸ್ ರೆಗ್ಯುಲರ್ ಆಗಿ ಸಿಕ್ಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಅದು ಕಟ್ಟಿಂಗ್ ಎಲ್ಲಾದ್ರೂ ನಮ್ದು ಸ್ಲೋ ಆಗಿದ್ರೆ ನಮ್ದು ಬೇರೆ ಪ್ರೋಸೆಸ್ ಅಲ್ಲೆಲ್ಲ ಲಾಸ್ ಇನ್ಕರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಮೇನ್ ನೋಡ್ಕೊಳ್ಬೇಕು, ಸರಿ ಕಾನ್ಸಂಟ್ರೇಷನ್ ಬೇಕಲ್ಲಿ ಅಲ್ವಾ? ಅದೀಗ ಮಿಷನ್ ನೀವು ಹೇಳಿದ್ರಿ ಎಲ್ಲಾದ್ರೂ ರಿಪೇರಿಗೆ ಬರ್ತದೆ, ಏನಾದ್ರೂ ಫಾಲ್ಟ್ ಬಂದೇ ಬರ್ತದೆ, ಆಗ ನೀವು ಅದಕ್ಕಾಗಿ ಯಾರಾದ್ರೂ ಇದ್ದಾರಾ ಸರಿ ಮಾಡ್ಲಿಕ್ಕೆ? ನಮ್ದು ಫ್ಯಾಕ್ಟರಿಯಲ್ಲಿ ಒಬ್ರು ಇದ್ದಾರೆ. ಪ್ಲಸ್ ಅವರಿಗೆ ಏನಾದ್ರು ಬೇರೆ ವರ್ಕ್ ಲೋಡ್ ಜಾಸ್ತಿ ಆಗಿದ್ರೆ ನಾವು ಹೊರಗಡೆಯಿಂದ ವಾರಕ್ಕೆ 2 ಸತಿ ಕರ್ಸಿ ಮೇಂಟೆನೆನ್ಸ್ ಮಾಡಿಸ್ತೇವೆ. ಮೇಂಟೆನೆನ್ಸ್ ಮುಖ್ಯ ಆಗಿರ್ತದೆ. ಪ್ರತಿಯೊಂದು ಮಿಷನ್ಗೂ ಕೂಡ ಮೇಂಟೆನೆನ್ಸ್ ಇರ್ತದೆ. ಒಂದು ಫ್ಯಾಕ್ಟರಿಯನ್ನ ಪ್ರಾರಂಭಿಸುವುದಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಪ್ರಾರಂಭದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗ್ತದೆ. ಅದ್ರಲ್ಲಿ ನಿಮ್ಗೆ ಕಷ್ಟದ ಒಂದು ಸವಾಲು ಏನಾಗಿತ್ತು? ಅಂದ್ರೆ ಇದು ನಮ್ಗೆ ಸ್ಟಾರ್ಟಿಂಗ್ ಇದು ಪ್ರೋಸೆಸ್ ಮಾಡುವಾಗ ನಮ್ಗೆ ಇದು ಸೇಲ್ಸ್ ಹೇಗೆ ಮಾಡ್ಬೇಕಂತ ನಮ್ಗೆ ಸ್ಟ್ರಕ್ಚರ್ಡ್ ಐಡಿಯಾ ಇತ್ತು. ಬಟ್ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಅಷ್ಟು ಆಗ್ತಿರ್ಲಿಲ್ಲ. ನಾವು ತುಂಬಾ ಹಂಡ್ರೆಡ್ಸ್ ಆಫ್ ಕಾಲ್ಸ್ ಮಾಡಿದ್ದೇವೆ, ಏನು ರೆಸ್ಪಾನ್ಸ್ ಸಿಗ್ತಿರ್ಲಿಲ್ಲ. ಅದ್ಸ ನಾವು ಸ್ಟಾರ್ಟ್ ಮಾಡಿದ ಟೈಮ್ ಹೇಗಿತ್ತಂದ್ರೆ ಮಳೆಕಾಲಕ್ಕೆ ಕ್ಯಾಶ್ ಯೂಶಲಿ ಸೇಲ್ ಇರುವುದಿಲ್ವಾ. ಅದಕ್ಕೆ ಇದು ಜೂನ್ ಜುಲೈ ಅಲ್ಲಿ ನಮ್ಗೆ ಸೇಲ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು. ಈಗ ಮಾರುಕಟ್ಟೆ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಹೌದು. ಅದು ಕೂಡ ಏಜೆಂಟ್ ಮುಖಾಂತರ ಇಲ್ವಾ? ಇದು ಏಜೆಂಟ್ ಮುಖಾಂತರ ಇದ್ದೆ, ಬಟ್ ಅದು ಹೊಸ ಫ್ಯಾಕ್ಟರಿ ಆಗುವಾಗ ಏಜೆಂಟ್ ಸಹ ಸ್ವಲ್ಪ ನೋಡ್ಕೊಳ್ತಾರೆ. ಆಲ್ರೆಡಿ ಇದ್ದವರಿಗೆ ಅವರು ಇದು ಮಾಡ್ತಾರೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಷ್ಟ ಆಯ್ತು, ನಂತರ ಹೇಗೆ ನೀವು ರಿಕವರಿ ಮಾಡಿಕೊಂಡ್ರಿ? ಮಾರುಕಟ್ಟೆನ ಯಾವ ರೀತಿಯಲ್ಲಿ ಹುಡುಕಿಕೊಂಡ್ರಿ? ಅದು ಅಂದ್ರೆ ನಾನು ಇದು ದಿನಕ್ಕೆ ಇದು ಅವರು ಓಕೆ ಹೇಳದೆ ಇರುದಾದ್ರು ಒಂದೇ ಏಜೆಂಟಿಗೆ ನಾನು 10 ದಿನ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ದೇನೆ. ಬನ್ನಿ ನೋಡಿ, ಈ ಪ್ರಾಡಕ್ಟ್ ನಮ್ದಿದೆ ಅಂತ ಹೇಳಿ ಅದ್ರಲ್ಲಿ ನಮ್ಗೆ ಒಂದು 2-3 ಜನ ಸ್ಟಾರ್ಟಿಂಗ್ ಆಗಿ ಸ್ವಲ್ಪ ಸಪೋರ್ಟ್ ಮಾಡ್ಲಿಕ್ಕೆ ಮುಂದೆ ಬಂದ್ರೆ. ಅಂದ್ರೆ ಪ್ರಯತ್ನ ಪಡ್ಬೇಕು ತುಂಬಾನೇ. ಅದು ನಿಮ್ಗೆ ಇಷ್ಟ ಇಲ್ದಿದ್ರು ಕೂಡ ಮಾಡ್ಲೇಬೇಕಾಗ್ತದೆ ಅಲ್ವಾ? ಅದು ಮಾಡುವಾಗ ಅಂದ್ರೆ ಅವ್ರಿಗೆ ನಮ್ದು ಮೇಲೆ ಪೊಟೆನ್ಶಿಯಲ್ ನೋಡಿ ಅವ್ರು ಮಾಡಿದ್ರು. ಅದು ಒಂದ್ಸತಿ ಮಾಡಿ ಅವ್ರಿಗೆ ಇಷ್ಟ ಆಯ್ತು, ಅದು ಕಂಟಿನ್ಯೂ ಆಗಿ ಹಾಗೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮಾರುಕಟ್ಟೆ ಸರಿಯಾಗಿ ಆಗದೇ ಇದ್ದಾಗ ನಿಮ್ಗೆ ಹೇಗೆ ಅನಿಸಿತು? ಇದರಲ್ಲಿ ಬಂದಿದ್ದು ಸ್ವಲ್ಪ ಕಷ್ಟ ಅಂತ ಅನಿಸಿತಾ? ಕೆಲವು ದಿನ ಅನಿಸ್ತಿತ್ತು ಇದು ನಾವು ಮಾಡಿ ಮಿಸ್ಟೇಕ್ ಮಾಡಿದ ಅಂತ ನಾವು ಡೌಟ್ ಮಾಡ್ತಿದ್ರು. ಆದ್ರೂ ನೆಕ್ಸ್ಟ್ ಡೇ ಇವತ್ತಾದ್ರೂ ಸೇಲ್ ಆಗ್ತದೆ ಅಂತ ನಾವು ಹೋಪ್ ಅಲ್ಲಿ ಇದು ಫಸ್ಟ್ ಸೇಲ್ ಆಗೋ ತನಕ ಇದು ಟ್ರೈ ಮಾಡ್ತಾ ಸೇಮ್ ಎವ್ರಿ ಡೇ ನಾವು ಮಾಡ್ತಾ ಇದ್ದೇವೆ. ಅಲ್ಲಿಗೆ ಬಿಡ್ಲಿಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಏನು ಹಿಂದೆ ಬರ್ಲಿಲ್ಲ? ಇಲ್ಲ. ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಪ್ರೊಡಕ್ಷನ್ ಮಾಡಿದ್ರೆ ಸ್ವಲ್ಪ ಹೇಗೆ? ಅದು ಸ್ಟಾರ್ಟ್ ಮಾಡುವಾಗ ಅಂದ್ರೆ ನಾವು ಮುಂಚೆಯಿಂದ ನಮ್ಗೆ ಅಷ್ಟು ಸೇಲ್ ಮಾಡ್ಲಿಕ್ಕೆ ಆಗ್ತದ ಅಂತ ಡೌಟ್ ಇರೋದ್ರಿಂದ ನಾವು 800 kg ಇಂದ ಸ್ಮಾಲ್ ಸ್ಕೇಲ್ ಇಂದಾನೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಿಮ್ಗೆ ಈಗ ಸ್ಟಾರ್ಟಿಂಗ್ ಬರುವಾಗ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇರ್ಲಿಲ್ಲ, ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ರು ಇದ್ರ ಬಗ್ಗೆ? ಅಂದ್ರೆ ನಮ್ಗೆ ಇಲ್ಲಿ ಅಂದ್ರೆ ಹತ್ರ ತುಂಬಾ ಫ್ಯಾಕ್ಟರಿಗಳಿದ್ದಾರೆ. ಅವರು ಡೈಲಿ ಬೇಸಿಸ್ ಅಲ್ಲಿ ನಮ್ಗೆ ಕಾಲ್ ಮಾಡಿ ಡೈಲಿ ಕಾಲ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ತನಕ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಲ್ವಾ? ಹಾಗೆ ನಿಮ್ಗೆ ಸಪೋರ್ಟಿಗೆ ಹಿಂದೆ ತುಂಬಾ ಜನ ಇದ್ದಾರೆ. ಹಾಗೆ ನಿಮ್ಮ ಪೇರೆಂಟ್ಸ್ ಏನ್ ಹೇಳ್ತಾರೆ? ನೀವು ಈ ಫೀಲ್ಡ್ ಅಲ್ಲಿ ಈಗ 2 ಮಕ್ಕಳು ಕೂಡ ಇಂಡಸ್ಟ್ರಿಗೆ ಬಂದಿದ್ದಾರೆ, ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ? ಅವ್ರಿಗೆ ಅಂದ್ರೆ ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಇದು ಅಷ್ಟೊಂದು ವರ್ಕೌಟ್ ಆಗುದಿಲ್ಲ ಅಂತ ಅನಿಸಿತಲ್ಲ, ಅಂದ್ರೆ ಮಾರುಕಟ್ಟೆ ಸರಿಯಾಗಿ ಆಗ್ತಾ ಇರ್ಲಿಲ್ಲ, ಸೇಲ್ ಆಗ್ತಾ ಇರ್ಲಿಲ್ಲ, ಆಗ ಅವರಿಗೆ ಬೇಜಾರಾಗಿದ್ದಿದ್ಯಾ? ಇಲ್ಲ, ಅವರು ಅಂದ್ರೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಆಗ್ತದೆ, ಇವತ್ತಲ್ಲಾದ್ರೆ ನಾಳೆ ಆಗ್ತದೆ, ಒಂದ್ ದಿವಸದೊಳಗೆ ನಿಮ್ಗೆ ಸಕ್ಸಸ್ ಸಿಕ್ಕದು ಕಷ್ಟವೇ. ಅವ್ರು ಹೇಳ್ತಾ ಇದ್ರು ಅದೇ ರೀತಿಯಾಗಿ. ಹೌದು. ಹಾಗೆ ಎಲ್ಲರೂ ಕೂಡ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಈಗ ಎಷ್ಟು 1 ವರ್ಷ ಆಯ್ತಾ? ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು. ಹೇಗೆ ಈಗ ಸ್ಟಾರ್ಟಿಂಗ್ ಇಂದ ಇಲ್ಲಿಯ ತನಕ ಇಂಪ್ರೂವ್ಮೆಂಟ್ಸ್ ಹೇಗೆ ಕಾಣಿಸ್ತದೆ? ಅಂದ್ರೆ ನಿಮ್ಗೆ ಖುಷಿ ಉಂಟಾ ಈ ಬಿಸ್ನೆಸ್ ಅಲ್ಲಿ ಅಂತ? ಹೌದು, ಅಂದ್ರೆ ಖುಷಿ ಉಂಟು. ಇದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ನಮ್ಗೆ ಈಗ ಪ್ರೊಡಕ್ಷನ್ ಮಾಡ್ಲಿಕ್ಕೆ, ಸೇಲ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಪ್ರಾಫಿಟಬಿಲಿಟಿ ಕಡಿಮೆ ಆದ್ರೂ ಇದು ನಮ್ಗೆ ಇದು ಬಿಸ್ನೆಸ್ ರನ್ ಮಾಡ್ಲಿಕ್ಕೆ, ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ಇಲ್ಲ ಏನೇ ರೀತಿಯಲ್ಲಿ ನಮ್ಗೆ ಇಷ್ಟು ತನಕ ಸಮಸ್ಯೆ ಹಾಗೇನು ಬರ್ಲಿಲ್ಲ. ಮೆಟ್ಟಿಲನ್ನ ಏರ್ತಾ ಹೋಗ್ತಾ ಇದ್ದೀರಾ? ಹೌದು, ಅಂದ್ರೆ ಚಾಲೆಂಜಸ್ ಇತ್ತು, ಬಟ್ ಪ್ರಾಬ್ಲಮ್ಸ್ ಇರ್ಲಿಲ್ಲ.
ಅದೇ ನೀವು ಸೀಸನ್ ಅಂತ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ಇದು ಪ್ರೊಡಕ್ಷನ್ ಹೇಗೆ ಅದು ನಿಲ್ತದ ಇಲ್ಲ ಮಳೆಗಾಲದಲ್ಲಿ ಪ್ರೊಡಕ್ಷನ್ ಅಂದ್ರೆ ನಾವು ಸ್ಲೋ ಮಾಡ್ತೇವೆ, ಅದು ಸೇಲ್ ಆಗ್ಲಿಲ್ಲ ಆದ್ರೂ ನಮ್ಗೆ ಇದು ಸೆಪ್ಟೆಂಬರ್ ಟೈಮ್ ಅಲ್ಲಿ ಬೂಸ್ಟಿಂಗ್ ಸೇಲ್ಸ್ ಆಗುವಾಗ ಅದೆರಡು ತಿಂಗಳಿದು ಒಂದೆರಡು ದಿನದಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಅದು ಹೇಗೆ ಪ್ರಿಸರ್ವ್ ಹೇಗೆ ಮಾಡ್ತೀರಾ? ಇದು ನಾವು ಆ ಟೈಮಲ್ಲಿ ಬಕೆಟ್ ಪ್ಯಾಕಿಂಗ್ ಮಾಡುದಿಲ್ಲ, ನಾವು ಟಿನ್ ಪ್ಯಾಕಿಂಗ್ ಮಾಡಿ ಅದ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಇಡುದು. ಅದೊಂದು 6-7 ತಿಂಗಳ ತನಕ ಏನು ಆಗುದಿಲ್ಲ. ಈಗ ಪ್ರತಿ ಫ್ಯಾಕ್ಟರಿಯಲ್ಲೂ ಕೂಡ ಇದೇ ಒಂದು ಪ್ರೊಸೆಸ್ ಆಗ್ತದೆ. ನಿಮ್ಗೆ ಹೆಚ್ಚಿಗೆ ಸೇಲ್ ಆಗುವಂತಹ ಒಂದು ಮಂತ್ ಯಾವುದು ಇಯರ್ ಅಲ್ಲಿ? ಅಂದ್ರೆ ನಮ್ಗೆ ಈ ವರ್ಷ ಅಂದ್ರೆ ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಅಲ್ಲಿ ನಮ್ಗೆ ಡಿಸೆಂಬರ್ ಅಲ್ಲಿ ಇತ್ತು. ಆದ್ರೆ ಯೂಶುವಲಿ ನಮ್ದು ಇಂಡಸ್ಟ್ರಿಯಲ್ಲಿ ಅಕ್ಟೋಬರ್ ಅಲ್ಲಿ ಪೀಕ್ ಇರುವುದು. ಹಾಗೆ ಹೌದು, ದೀಪಾವಳಿ ಅಂದ್ರೆ ಪೀಕ್. ನಿಮ್ಗೆ ನೀವು ಫ್ಯಾಕ್ಟರಿ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಡಿಸೆಂಬರ್ ಅಲ್ಲಿ ಹೈಯೆಸ್ಟ್ ಸೇಲ್ ಬಂದದ್ದು. ಅಂದ್ರೆ ಈ ವರ್ಷ ನಮ್ಗೆ ಅಂತ ಅಲ್ಲ, ಇದು ನಮ್ದು ಇಂಡಸ್ಟ್ರಿ ಕಲೆಕ್ಟಿವ್ ಆಗಿ ಡಿಸೆಂಬರ್ ಅಲ್ಲಿ ಬೂಮ್ ಇತ್ತು. ಹಾಗೆ ಅಲ್ವಾ? ಮತ್ತೆ ಈಗ ರಾ ಮೆಟೀರಿಯಲ್ಗೆ ಏನಾದ್ರು ಸೀಸನ್ ಅಂತ ಬರ್ತದಾ? ರಾ ಮೆಟೀರಿಯಲ್ ಸಿಗುವಂತಹದ್ದು? ಹೌದು, ಅಂದ್ರೆ ಇದು ಜನವರಿ ಟೈಮ್ ಹತ್ರ ಬರುವಾಗ ಇದು ಆಫ್ರಿಕಾದಲ್ಲಿ ತಾಂಜಾನಿಯಾ ಕಂಟ್ರಿಯಲ್ಲಿ ಇದು ಫಸ್ಟ್ ಕ್ರಾಪ್ ಅಂದ್ರೆ ನಮ್ಗೆ ಬರುದು. ಹಾಗೆ. ಹೌದು. ಮತ್ತೆ ಅಂದ್ರೆ ಸಿಗುವುದಿಲ್ಲ ಅನ್ನುವಂತಹ ಒಂದು ಇದು ನಮ್ಗೆ ಅಂದ್ರೆ ಇದು ಥ್ರೂಟ್ ದ ಇಯರ್ ಸಿಗ್ತದೆ. ಬಟ್ ಇದು ಜನವರಿಯಿಂದ ಇದು ಡಿಸೆಂಬರ್ ಎಂಡ್ ಇಲ್ಲ ಜನವರಿಯಿಂದ ನಮ್ಗೆ ಇದು ಮೇ ಸೆಕೆಂಡ್ ವೀಕ್ ತನಕ ಕ್ರಾಪ್ ಅಂದ್ರೆ ಫ್ರೆಶ್ ಬರ್ತದೆ. ಅದು ಮತ್ತೆ ವರ್ಷ ಪೂರ್ತಿ ಸ್ಟೋರ್ ಆಗಿ ಅವರು ಕಳಿಸ್ತಾ ಇರ್ತಾರೆ. ನೀವು ಎಷ್ಟು ಆರ್ಡರ್ ಹಾಕ್ತೀರಾ ಅದ್ರ ಬಗ್ಗೆ ಅವರು ಸ್ಟಾಕ್ ಮಾಡಿ ಇಡ್ತಾರೆ. ಹಾಗೆ ಮೇನ್ ಕ್ರಾಪ್ ಇದು ಮಾಡುವುದು ಜನವರಿಯಿಂದ ಮೇ ತನಕ ಅಂತ ಹೇಳಿ. ಈಗ ಇದನ್ನ ನೀವು ಮಾರುಕಟ್ಟೆಗೆ ನೀಡುವಾಗ ಯಾವ ರೀತಿ ರಿಟೇಲ್ ಆಗಿ ನೀಡ್ತೀರಾ, ಹೋಲ್ಸೇಲ್ ಅಲ್ಲಿ ನೀಡ್ತೀರಾ? ಈಗ ನಾವು ಇದು ಹೋಲ್ಸೇಲ್ ಅಲ್ಲೇ ಕೊಡ್ತಾ ಇದ್ದೇವೆ, ಬಲ್ಕ್ ಪ್ಯಾಕಿಂಗ್ ಅಂದ್ರೆ ನಮ್ದು 10 kg ಬಕೆಟ್ ಇಲ್ಲ ಟಿನ್ ಅಲ್ಲಿ ನಾವು ಈಗ ಕೊಡ್ತಾ ಇದ್ದೇವೆ. ಈಗ 1 kg 2 kg ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕೇಳಿದ್ರೆ ನೀವು ರಿಟೇಲ್ ಆಗಿ ಕೊಡುದಿಲ್ಲ ಹಾಗಾದ್ರೆ? ಅಂದ್ರೆ ನಾವು ಕೊಡ್ತೇವೆ, ಅಂದ್ರೆ ನಮ್ಗೆ ಪರ್ಸನಲ್ ಆಗಿ ಇದ್ರೆ ನಾವು ಈಗ ಕೊಡ್ತಾ ಇದ್ದೇವೆ. ಬಟ್ ನಮ್ಗೆ ಪ್ಲಾನ್ಸ್ ಇದೆ ಫ್ಯೂಚರ್ ಅಲ್ಲಿ ಇದು ಸ್ಮಾಲ್ ಪ್ಯಾಕಿಂಗ್ ಮಾಡಿ ಕೊಡ್ಬೇಕು, ರಿಟೇಲ್ ಮಾಡ್ಬೇಕು ಅಂತ. ಈಗ ನಾವು ಕೊಡುದಿಲ್ಲ ಅಂತ ಇಲ್ಲ, ಅಂದ್ರೆ ನಮ್ದು ಶಾಪ್ ಅಂತ ಹಾಗೇನಿಲ್ಲ. ಅಲ್ಲ ನೀವೀಗ ಚಿಕ್ಕ ಚಿಕ್ಕ ಶಾಪಿಗೆ ಹೋಗಿ ರಿಟೇಲ್ ಆಗಿ ಆ ತರ ಎಂತ ಇಲ್ಲ, ಐಡಿಯಾ ಇಲ್ಲ. ಅಂದ್ರೆ ನಮ್ದು ಫ್ಯಾಕ್ಟರಿಯಲ್ಲಿ ಬಂದ್ರೆ ನಾವು ನೀವು ಕೊಡ್ತೀರಾ? ಹಾಗೆ ಎಷ್ಟು ಕೆಜಿ ಕೇಳಿದ್ರು ಕೊಡ್ತೀರಾ? ಅದು ಗ್ರೇಡ್ ಮೇಲೆ ಅಮೌಂಟ್ ಡಿಸೈಡ್ ಮಾಡ್ತೀರಾ ಅಲ್ವಾ? ಈಗ ನೀವು ಬಲ್ಕ್ ಆಗಿ 10 kg ಒಂದು ಟಿನ್ ಅಥವಾ ಬಕೆಟ್ ಅಲ್ಲಿ ಮಾಡ್ತೀರಾ, ಅದನ್ನ ಎಲ್ಲಿಗೆಲ್ಲ ಸೇಲ್ ಮಾಡಿದ್ರಿ? ನಾವು ಥ್ರೂಔಟ್ ಇಂಡಿಯಾದಲ್ಲಿ ಸೇಲ್ ಮಾಡ್ತೇವೆ, ಪ್ರಿಡಾಮಿನೆಂಟ್ ಕರ್ನಾಟಕ ಮತ್ತೆ ಗುಜರಾತ್. ಅದ್ರೊಟ್ಟಿಗೆ ನಾವು ಇಲ್ಲಿ ಪುಣೆ, ನವಿ ಮುಂಬೈ ಮತ್ತೆ ಇಲ್ಲಿ ಪಾನಿಪತ್ ಹರಿಯಾಣ, ಇದು ಮಧ್ಯಪ್ರದೇಶಲ್ಲೆಲ್ಲ ನಾವು ಕೊಡ್ತಾ ಇರ್ತೇವೆ. ಅಂದ್ರೆ ಏಜೆಂಟ್ ಥ್ರೂ ಹೋಗ್ತದೆ ಇದು ನಾವಂದ್ರೆ ಹೇಗೆ ಫೋಕಸ್ ಮಾಡಿದ್ದೇವೆ ಅಂದ್ರೆ ನಾವೊಂದು ಸ್ಟಾರ್ಟ್ಅಪ್ ಆಗೋದ್ರಿಂದ ನಾವು ಡೈರೆಕ್ಟ್ ಕಸ್ಟಮರ್ಸ್ಗೆ ಹಾಗೆ. ಅದು ಹೇಗೆ ನಿಮ್ಗೆ ಕಸ್ಟಮರ್ ಸಿಕ್ಕಿದ್ರು ಅಂತ ಅಲ್ಲಿಗೆ ಕಾಂಟ್ಯಾಕ್ಟ್ ಏಜೆಂಟ್ ಥ್ರೂ? ಅಂದ್ರೆ ಸ್ಟಾರ್ಟಿಂಗ್ ನನ್ಗೆ ಅಂದ್ರೆ ನಂದು ಫ್ರೆಂಡ್ ಇದ್ರು, ಅವ್ರದ್ದು ಮುಂಚೆ ಕ್ಯಾಶ್ ಫ್ಯಾಕ್ಟ್ರಿ ಇತ್ತು. ಅವ್ರು ನಂಗೆ ಅಂದ್ರೆ ಅವ್ರು ಕ್ಲೋಸ್ ಮಾಡ್ತಾ ಇದ್ದೇವೆ, ನೀವು ನಮ್ದು ಕಾಂಟ್ಯಾಕ್ಟ್ ಯೂಸ್ ಮಾಡಿ ಅಂತ ಹಾಗೆ ಅವ್ರು ನಂಗೆ ಸಪೋರ್ಟ್ ಬಂದ್ರು. ನಮ್ಗೆ ಈಗ ಬಕೆಟ್ ಪ್ರೊವೈಡ್ ಅವರೇ ಮಾಡುದು, ಅವ್ರು ಬಕೆಟ್ ಇಂಡಸ್ಟ್ರಿ ನಡೆಸ್ತಿದ್ದಾರೆ. ಹಾಗೆ. ಹೌದು. ಹಾಗೆ ನಿಮ್ದು ಈಗ ಫ್ಯೂಚರ್ ಪ್ಲಾನ್ ಏನಿದೆ ಇದರಲ್ಲಿ? ಇದು ಫ್ಯೂಚರ್ ಪ್ಲಾನ್ ಅಲ್ಲಿ ನಮ್ಗೆ ಇದು ಸ್ಪಾರ್, ಇದು ಮಾಡರ್ನ್ ಟ್ರೇಡ್ ಸ್ಪಾರ್, ಇದು ಡಿಮಾರ್ಟ್ ಆ ತರದ್ದು ಮಾಡರ್ನ್ ಟ್ರೇಡಿಗೆ ಹೋಗ್ಲಿಕ್ಕೆ ಒಂದು ಆಸೆ ಉಂಟು. ಚಿಕ್ಕ ಸ್ಮಾಲ್ ಪ್ಯಾಕಿಂಗ್ ಅಲ್ಲಿ ಅದ್ರೊಟ್ಟಿಗೆ ನಮ್ಗೆ ಇದು ಫ್ಲೇವರಿಂಗ್ ಎಲ್ಲ ನಾವು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀವಿ. ಅದು ಈಗ ತುಂಬಾ ಟ್ರೆಂಡ್ ಅಲ್ಲಿ ಉಂಟಲ್ಲ. ಹೌದು. ಹಾಗೆ ಅದು ಹೇಗೆ ನೀವು ಇಲ್ಲೇ ಮಾಡ್ತೀರಾ ಅಂತ ಇದು ಪ್ರೊಡಕ್ಷನ್? ಅಂದ್ರೆ ಈಗ ನಮ್ದು ಸೆಟಪ್ ಮಾಡ್ಲಿಲ್ಲ, ಬಟ್ ನಿಯರ್ ಫ್ಯೂಚರ್ ಅಲ್ಲಿ ನಮ್ದು ಹೊಸ ಒಂದು ಪ್ರಾಜೆಕ್ಟ್ ನಡೀತಾ ಉಂಟು, ಅದ್ರಲ್ಲಿ ನಾವು ಪ್ಲಾನ್ ಮಾಡಿ ಇಟ್ಟಿದ್ದೇವೆ. ಆಲ್ ದ ಬೆಸ್ಟ್ ನಿಮ್ಗೆ ಅದಕ್ಕೆ. ಮತ್ತೆ ಬೇರೆ ಏನಾದ್ರು ಫ್ಯೂಚರ್ ಪ್ಲಾನ್ ಉಂಟಾ? ಇದು ಫ್ಯೂಚರ್ ಅಂದ್ರೆ ಇದು ಇಂಡಸ್ಟ್ರಿಯಲ್ಲಿ ನಮ್ದಂದ್ರೆ ಇದು ಫ್ಲೇವರಿಂಗ್ ಮತ್ತೆ ಅದ್ರಲ್ಲಿ ರಿಸ್ಟ್ರಿಕ್ಟ್ ಆಗಿರ್ತದೆ. ಬಟ್ ಫ್ಯೂಚರ್ ಅಲ್ಲಿ ನಾವು ಅಂದ್ರೆ 2-3 ಐಡಿಯಾ ಮಾಡಿ ಇಟ್ಟಿದ್ದೇವೆ. ಇದು ಒಂದು ಆಟೋಮೇಶನ್ ಸ್ಟೇಜ್ ಅಲ್ಲಿ ಬಂದಾದ್ರ ಮೇಲೆ ನಾವು ಮುಂದೆ ಬೇರೆ ಇಂಡಸ್ಟ್ರಿ ಮಾಡುವ ಅಂತ. ಅಂದ್ರೆ ಈ ಫೀಲ್ಡ್ ಬಿಟ್ಟು ಸ್ವಲ್ಪ ಅಂದ್ರೆ ಇದೇ ಕ್ಯಾಶುವಲ್ಲೇ ಬೇರೆ ಅಲ್ಲ, ಕ್ಯಾಶುವಲ್ ಅಂತ ಅಲ್ಲ, ಬೇರೆ ಕ್ಯಾಶ್ ಇಂಡಸ್ಟ್ರಿ ತುಂಬಾ ವಾಲಟೈಲ್. ಅಂದ್ರೆ ತುಂಬಾ ವಾರ್ ಅಲ್ಲೆಲ್ಲ ಇಂಪ್ಯಾಕ್ಟ್ ಆಗ್ತದೆ. ಎಲ್ಲಾದ್ರೂ ವಾರ್ ಅಲ್ಲಿ ಇದು
ಆದ್ರೆ ನಮ್ಗೆ ಇಂಪೋರ್ಟ್ ಬರೋದು ಸ್ಟಾಪ್ ಆಗೋ ಚಾನ್ಸ್ ಆಗ್ತದೆ. ಮತ್ತೆ ಆಫ್ರಿಕನ್ ಕಂಟ್ರೀಸ್ ಈಗ ಕೆಲವೆಲ್ಲ ಬ್ಯಾನ್ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಡಾಲರ್ ರೇಟ್ ಫ್ಲಕ್ಚುಯೇಷನ್ ಅದೆಲ್ಲ ಇಂಪ್ಯಾಕ್ಟ್ ಆಗೋದ್ರಿಂದ ನಾವು ಹೊರಗಡೆಯಿಂದ ತರಿಸುವಾಗ ಇದೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಸೇಮ್ ವೇ ನಮ್ಗೆ ಎಕ್ಸ್ಪೋರ್ಟ್ ಮಾಡೋದಾದ್ರು ಈಗ ದುಬೈಯಲ್ಲಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಪ್ರಾಬ್ಲಮ್ಸ್ ಹೌದು, ವಾರಿಂದ ಇದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಲ್ವಾ? ಮತ್ತೆ ಗ್ಯಾಸ್ ಶಾರ್ಟೇಜ್ ಇಂದ ಎಲ್ಲ ಅದು ನಿಮ್ಗೆ ಇಂಪ್ಯಾಕ್ಟ್ ಆಗ್ತದೆ. ಅಂದ್ರೆ ಇದು ಹೋಟೆಲ್ ಅವರೆಲ್ಲ ತಗೊಳ್ಳೋದು ಅದು ಹೌದು, ನಿಮ್ಗೆ ಸೇಲ್ ಕೂಡ ಕಡಿಮೆ ಆಗ್ತಾ ಇದೆ. ಹಾಗೆ ಕೆಲವೊಂದು ಪ್ರಾಬ್ಲಮ್ಸ್ ಇದೆಲ್ಲ ಅಂದ್ರೆ ಮೇಜರ್ ಪ್ರಾಬ್ಲಮ್. ಅಂದ್ರೆ ಔಟ್ಸೈಡ್ ಕಂಟ್ರಿ ಏನಾದ್ರು ಮಾಡಿದ್ರೆ ನಮ್ದು ಕಂಟ್ರಿ ನಮ್ದು ಇಂಡಸ್ಟ್ರಿಗೆ ತುಂಬಾ ಎಫೆಕ್ಟ್ ಆಗ್ತದೆ. ಹೌದು, ಹಾಗಾಗಿ ನೀವು ಬೇರೆ ಏನಾದ್ರು ನಮ್ದು ಲೋಕಲಿ ನಮ್ಗೆ ಅವೈಲೇಬಲ್ ಇರುದೇ ಪ್ರಾಡಕ್ಟ್ ಹಾಗೆ ನಾವು ಇದು ಮಾಡೋದು. ಇದು ಈಗ ಕ್ಯಾಶ್ ಇಲ್ಲಿ ಲೋಕಲ್ ಸಿಗ್ತದೆ, ಅದು ಸಾಕಾಗುದಿಲ್ಲ. ಇಲ್ಲ, ಅದಂದ್ರೆ ನಮ್ಗೆ ಇದು 2-3 ತಿಂಗಳೊಳಗೆ ಇದು ಖಾಲಿ ಆಗ್ತದೆ. ಹೌದು, ತುಂಬಾ ಬಲ್ಕ್ ಬೇಕಾದ್ರೆ ಅಲ್ಲಿಂದನೇ ತರಿಸ್ಬೇಕಾದ್ರೆ ನೀವು ಏನ್ ಮಾಡ್ತೀರಾ ಅದನ್ನ? ಇದು ನಾವು ಕ್ಯಾಶ್ ಶೆಲ್ಸ್ ಅಂದ್ರೆ ನಮ್ದು ಇಂಡಸ್ಟ್ರಿಯಲ್ಲಿ ಏನು ವೇಸ್ಟೇಜ್ ಅಂತ ಇಲ್ಲ. ನಮ್ದ್ರಲ್ಲಿ ಇದು ಕ್ಯಾಶ್ ಡಿಶೆಲ್ ಮಾಡುವಾಗ ರಿಜೆಕ್ಷನ್ ಅಂತ ಬರ್ತದೆ. ಅಂದ್ರೆ ಕರ್ನಲ್ಸ್ ಕಪ್ಪಾಗಿರೋದು ಅದು ರಿಜೆಕ್ಟೆಡ್, ಅದು ಕ್ಯಾಟಲ್ ಫೀಡಿಗೆ ಹೋಗ್ತದೆ. ಇದು ಹೊರಗೆದು ಶೆಲ್ ಆಯಿಲ್ ಅಂದ್ರೆ ಅದು ನ್ಯೂಟ್ರಲ್ ಆಯಿಲ್ ಅಂತ, ಯಾವ್ದು ನೀವು ಕಬ್ಬಿಣಕ್ಕೆ ಅದಕ್ಕೆ ಇದಕ್ಕೆಲ್ಲ ಪೇಂಟಿಗೆಲ್ಲ ಯೂಸ್ ಆಗ್ತದೆ ಅದು ಅಲ್ಲಿ. ಮತ್ತೆ ಇದು ಅಸ್ಕ್ ಅಂತ ಬರ್ತದೆ. ಇದು ಕ್ಯಾಶ್ ಕರ್ನಲ್ ಮತ್ತೆ ಶೆಲ್ ಇದು ಮಧ್ಯದ ಪಾರ್ಟ್, ಪಿಂಕ್ ಕಲರ್ ಪಾರ್ಟ್, ಅದು ಇದು ಕತ್ತ ಇಂಡಸ್ಟ್ರಿ ಲೆದರ್ ಪಾಲಿಶ್ಗೆಲ್ಲ ಅದೆಲ್ಲ ಹೋಗ್ತದೆ. ಹಾಗೆ ಈಗ ಇದ್ರದ್ದು ಕ್ಯಾಶೋದು ಪ್ರತಿಯೊಂದು ಭಾಗನೂ ಕೂಡ ಇಂಪಾರ್ಟೆಂಟ್. ಯಾವುದು ಬಿಸಾಕುವಂತದಿಲ್ಲ, ಎಲ್ಲದೂ ಕೂಡ ಯೂಸ್ ಆಗ್ತದೆ. ನೀವು ಬಲ್ಕ್ ಆಗಿ ಪ್ಯಾಕಿಂಗ್ ಮಾಡ್ತೀರಾ, ಹಾಗೆ ಬೇರೆ ಬೇರೆ ಕಡೆಗೆ ಕೊಡ್ತೀರಾ. ಹಾಗೆ ಕೆಲವರಿಗೆ ಸ್ವಲ್ಪ ಸ್ವಲ್ಪ ಬೇಕಾಗ್ತದೆ, ಹಾಗೆ ನೀವು ಕೊಡ್ತೀರಾ ಅವರಿಗೆ? ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮನ್ನ? ಇದು ನಾವು ನಿಮ್ಗೆ ನಂಬರ್ ಕೊಟ್ಟಿರ್ತೇವೆ. ಮತ್ತೆ ಇದು ಸ್ಮಾಲ್ ಪ್ಯಾಕಿಂಗ್ ನಾವು ಖಂಡಿತ ಪ್ಯಾಕಿಂಗ್ ಮಾಡಿ ಕೊಡ್ತೀರಾ? ಹೌದು. ಎಷ್ಟು? ಅರ್ಧ ಕೆಜಿ? 250 ಗ್ರಾಮ್ ಎಷ್ಟು ಬೇಕಾದ್ರೂ ಕೊಡ್ತೇವೆ. ಎಷ್ಟು ದಿನ ಮೊದಲು ಹೇಳ್ಬೇಕು ನಿಮ್ಗೆ? ಇದು ಈಗ ಅಂದ್ರೆ ಇದು ಬೆಳಗ್ಗೆ ಹಿಡಿದ್ರೆ ಇದು ಈವ್ನಿಂಗ್ ಒಳಗೆ ನಾವು ಸಪ್ಲೈ ಮಾಡ್ತೀರಾ ಅಲ್ವಾ? ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿರ್ತೇನೆ. ವೀಕ್ಷಕರಿಗೆ ಯಾರಿಗಾದ್ರೂ ಈ ಗೋಡಂಬಿ ಬೇಕಾಗಿದ್ರೆ, ಕ್ಯಾಶ್ ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಮಕ್ಕಳು ಈಗ ಈ ಇಂಡಸ್ಟ್ರಿಗೆ ಬಂದಿದ್ದಾರೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಒಂದು ಕನಸಾಗಿತ್ತಾ? ಹೌದು, ಚಿಕ್ಕಯಿಂದನೇ ಮಕ್ಳು ಏನಾದ್ರೂ ಒಂದು ಅವ್ರು ನಿಲ್ಬೇಕಂತ ತುಂಬ ಆಸೆ ಇತ್ತು. ಸಂಜೆ ಈಗ 18 ವರ್ಷ ಇರುವಾಗಲೇ ಅವನಿಗೆ ಒಂದು ಕ್ಯಾಶ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕೇಳಿ ನನಗೆ ತುಂಬ ಪ್ರೆಷರ್ ಮಾಡ್ತಾ ಇತ್ತು. ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಇಂದ ಅವರು ಬಂದಿದ್ದ? ಅವರಿಗೂ ಇಬ್ಬರಿಗೂ ಉಂಟು? ಅವರು ಆಗ ಹೇಳಿದ್ರು ಇಬ್ಬರಿಗೂ ಕೂಡ ಇಂಟ್ರೆಸ್ಟ್ ಇಂದ ಈ ಫ್ಯಾಕ್ಟ್ರಿ ಈಗ ಓಪನ್ ಆಗಿದೆ ಅಂತ. ಆಫ್ರಿಕಾದಲ್ಲೆಲ್ಲ ಏಜೆಂಟ್ಸ್ ಇರ್ತಾರೆ. ಇನ್ನರ್ ಕರ್ನಲ್ ಸಪ್ರೇಟ್ ಮಾಡ್ಲಿಕ್ಕೆ ಅದು ನಾವು ಪ್ರೋಸೆಸ್ ಯೂಸ್ ಮಾಡಿ ಒಳಗಿದ ಕರ್ನಲ್ ಮತ್ತೆ ಹೊರಗೆ ಒಂದು ಪಿಂಕ್ ಲೇಯರ್ ಸಿಪ್ಪೆ ತೋರಿಸಿದ್ರು, ಅದು ಸಪ್ರೇಟ್ ಮಾಡ್ಲಿಕ್ಕೆ ನಾವು ಇದು ಹೀಟ್ ಮಾಡೋದು W180 ಅಂತ.